ನಮಸ್ಕಾರ. ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಬಳ್ಳಾರಿ ತಾಲೂಕಿನ 93 ಬಳ್ಳಾರಿ ಗ್ರಾಮೀಣ ಪರಿಶಿಷ್ಟ ಪಂಗಡದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ BLOಗಳು ಮತಗಟ್ಟೆ ಅಧಿಕಾರಿಗಳು ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಮನೆಗೆ ಈ ಥರ ಎನ್ಯುಮರೇಷನ್ ಫಾರ್ಮ್ಸ್ ತರ್ತಾ ಇದ್ದಾರೆ. ಎಲ್ಲ ಕಡೆ ಎನ್ಯುಮರೇಷನ್ ಫಾರ್ಮ್ಸ್ನ ತರ್ತಾ ಇದ್ದಾರೆ. ಈ ಎನ್ಯುಮರೇಷನ್ ಫಾರ್ಮ್ಸ್ನ ಎಲ್ಲರಿಗೂ ಗೊಂದಲ ಇದೆ, ಯಾವ ರೀತಿ ತುಂಬಬೇಕು ಅಂತ. ಎನ್ಯುಮರೇಷನ್ ಫಾರ್ಮ್ಸ್ನ ತುಂಬೋದ್ರ ಬಗ್ಗೆ ಈಗ ನಾವು ಮತದಾರ ತೀವ್ರ ಪರಿಷ್ಕರಣೆ ನಡೆಸ್ತಾ ಇರೋದು 2002ರ ಮದರ್ ರೋಲ್ ಇಟ್ಕೊಂಡು 2002ರ ಮದರ್ ರೋಲಲ್ಲಿ ಆ ಮತದಾರ ಹೆಸರಿದ್ರೆ ಆ ವ್ಯಕ್ತಿ ಅವರೇ ಆಗಿದ್ದರೆ ಇದು A ಬ್ಲಾಕಲ್ಲಿ ತುಂಬಬೇಕಾಗುತ್ತೆ. ಫಾರ್ ಎಕ್ಸಾಂಪಲು ವೀರೇಶು ತಂದೆ ಸಿದ್ವೀರಪ್ಪ ಅಂತ ಇದ್ದರೆ 2002ರಲ್ಲೂ ಇದ್ದರು, 2025ರ ಮತದಾರರಲ್ಲೂ ಇದ್ದರು ಅಂತಂದರೆ ಅವರು A ಕಾಲಮ್ಗೆ ತುಂಬಬೇಕಾಗುತ್ತೆ. ಒಂದು ವೇಳೆ ವೀರೇಶು ಆ ಮತದಾರ ಪಟ್ಟಿ 2002ರ ಮತದಾರ ಪಟ್ಟಿಯಲ್ಲಿ ಇದ್ದಿಲ್ಲ ಅಂತಂದರೆ 2025ರ ಮತದಾರ ಪಟ್ಟಿಯಲ್ಲಿ ಇದ್ದರು, ವೀರೇಶ್ ಅವರ ತಂದೆ ಇದ್ದರು ಅಂದರೆ B ಬ್ಲಾಕಲ್ಲಿ ತುಂಬಬೇಕಾಗುತ್ತೆ. ಇದು B ಬ್ಲಾಕು. ಈಗ ಮೇಲೆ ಪ್ರೀ ಪ್ರಿಂಟೆಡ್ ಬಂದಿರುತ್ತೆ ಮತದಾರರ ವಿವರ, ಅವರು ಯಾವ ಪಾರ್ಟಲ್ಲಿದ್ದಾರೆ ಕ್ರಮ ಸಂಖ್ಯೆ ಇರುತ್ತೆ, ಅವರ ವಿಳಾಸ ಇರುತ್ತೆ, ಅವರ ಭಾವಚಿತ್ರ ಇರುತ್ತೆ. ಮತದಾರರ ಭಾವಚಿತ್ರ ಏನಾದರೂ ಹಳೇದಾಗಿದ್ದರೆ ಹೊಸ ಭಾವಚಿತ್ರ ಕೊಟ್ಟು ಅವರು ಅಪ್ಲೋಡ್ ಮಾಡಿದರೆ ಹೊಸ ಭಾವಚಿತ್ರ ಬರುತ್ತೆ. ಅವರಿಗೆ ಎಪಿ ಕಾರ್ಡಲ್ಲಿ ಹೊಸ ಭಾವಚಿತ್ರದೊಂದಿಗೆ ಬರುತ್ತೆ. ಇಲ್ಲಿ QR ಕೋಡ್ ಇದೆ ನೋಡಿ. ಈ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ಗೂ ಈ ಥರ QR ಕೋಡ್ ಇರುತ್ತೆ. ಈ QR ಕೋಡು ಸ್ಕ್ಯಾನ್ ಮಾಡಿದರೆ ಅವ್ರ ಮತದಾರ ವಿವರ ಸಿಗುತ್ತೆ. ಅವರು ಯಾವ ಪಾರ್ಟಲ್ಲಿದ್ದಾರೆ, ಪ್ರೆಸೆಂಟು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇದೇ ಥರ ಬಿನಲ್ಲಿ ಏನು ಮಾಡಬೇಕು, ಒಂದು ವೇಳೆ 2002ರಲ್ಲಿ ಮತದಾರ ಇಲ್ಲ ಅಂತಂದರೆ 2025ರಲ್ಲಿ ಅವರು ಇದ್ದರು ಅಂದರೆ ಅವರು ತಂದೆ, ಅವರ ತಾಯಿ, ಅವರ ಅಜ್ಜ ಮತ್ತು ಅಜ್ಜಿ ಅವ್ರದ್ದು ತುಂಬಬೇಕಾಗುತ್ತೆ. ಅವ್ರದ್ದು ವಿವರ ಇಲ್ಲಿ ಬರೀಬೇಕಾಗುತ್ತೆ. ಒಂದು ವೇಳೆ 2002ರಲ್ಲೂ ಇದ್ದಿಲ್ಲ, 2002ರಲ್ಲಿ ಅವರು ಇದ್ದಿಲ್ಲ, ಅವ್ರ ತಂದೆ ತಾಯಿ ಅವ್ರ ಸಂತತಿ ಯಾರೂ ಇದ್ದಿಲ್ಲ ಅಂತಂದರೆ ಇಲ್ಲಿ C ಬ್ಲಾಕಲ್ಲಿ ಫಿಲ್ ಮಾಡಬೇಕಾಗುತ್ತೆ. C ಬ್ಲಾಕಲ್ಲಿ ಅವ್ರದ್ದು ಜನ್ಮ ದಿನಾಂಕ, ಅವರ ಆಧಾರ್ ಕಾರ್ಡ್ ನಂಬರು, ಅವ್ರ ತಂದೆ ಹೆಸರು, ಅವರ ಎಪಿಕ್ ನಂಬರು, ಅವ್ರ ತಾಯಿ ಹೆಸರು, ಅವ್ರ ಎಪಿಕ್ ನಂಬರು, ಅವರ ಸಂಗಾತಿ ಹೆಸರು, ಸ್ಪೌಸ್ ಹೆಸರು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಫಿಲ್ ಮಾಡಿ ಇಲ್ಲಿ ಸಿಗ್ನೇಚರ್ ತೊಗೊಂಡು ನಾವು ನಮ್ಮ BLO ಇದನ್ನು ಅಪ್ಲೋಡ್ ಮಾಡ್ತಾರೆ, ಡಿಜಿಟಲೈಸ್ ಮಾಡ್ತಾರೆ. BLO ಆ್ಯಪಲ್ಲಿ ಮತಗಟ್ಟೆ ಅಧಿಕಾರಿಗಳು BLO ಆ್ಯಪಲ್ಲಿ ಇದನ್ನು ಡಿಜಿಟಲೈಸ್ ಮಾಡ್ತಾರೆ. ಇದು ಡಿಜಿಟಲೈಸ್ ಮಾಡಿದ ನಂತರ ನಮಗೆ ಈಗಾಗಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳು ದಿನಾಂಕ 30/6/2026ರಿಂದ 29/7/2026ವರೆಗೆ ಎಲ್ಲ ಮನೆಗೆ ಬರ್ತಾರೆ. ಆ ಮನೆಗೆ ಬಂದು ಈ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡಿ, ಇದು ಡೂಪ್ಲಿಕೇಟ್ ಇರುತ್ತೆ, 1+1 ಕೊಡ್ತಾರೆ. ಒಂದರಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಡಿಜಿಟಲೈಸ್ ಮಾಡ್ತಾರೆ, ಇನ್ನೊಂದನ್ನು ನಾವು ಮತದಾರರಿಗೆ ಕೊಡ್ತೀವಿ. ಇದರಲ್ಲಿ ವಿವರ ಏನು ತುಂಬಿರ್ತಾರೋ ಅದೇ ನಾವು ಮತದಾರ ಪಟ್ಟಿಯಲ್ಲಿ ನಾವು ಈಗ ಆಲ್ರೆಡಿ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಆ ಮ್ಯಾಪಿಂಗ್ ಮಾಡಿದ್ರ ಪ್ರಕಾರ ನಮ್ಮಲ್ಲಿ ಈಗ 29ರವರೆಗೆ ಈ ಡಿಜಿಟಲೈಸೇಷನ್ ಕಾರಣ BLO ಆ್ಯಪಲ್ಲಿ ನಡೀತಾ ಇದೆ. ತದನಂತರದಲ್ಲಿ B-ಯಲ್ಲಿ ಅವ್ರದ್ದು ಮಾಹಿತಿ ಇದ್ದಿಲ್ಲ ಅಂತಂದರೆ, A ಮತ್ತು B-ಯಲ್ಲಿ ಮಾಹಿತಿ ಇದ್ದಿಲ್ಲ ಅಂತಂದರೆ ಅವ್ರದ್ದು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ಬೋದು, ಅದರದ್ದು ವಿವರ ಕೊಡಬೇಕು. ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು, ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು, ಅಥವಾ ಹೊರ ರಾಜ್ಯದಲ್ಲಿದ್ರೂ ಅವ್ರದ್ದು ವಿವರನ ನಾವು ಪಡಿತಾ ಇದ್ದೀವಿ. ಒಂದು ವೇಳೆ ಈ A ಮತ್ತು B ಬ್ಲಾಕಲ್ಲಿ ಇದ್ದಿಲ್ಲ, C-ದ್ರಲ್ಲಿ ಮಾತ್ರ ಇದ್ದರು ಅಂತಂದರೆ ಅವ್ರೇನು ಮಾಡಬೇಕಾಗುತ್ತೆ, ಅವರಿಗೆ ನಾವು 29ರ ನಂತರ ಮಾನ್ಯ ಮತದಾರರ ನೋಂದಣಾಧಿಕಾರಿಗಳು ನಮ್ಮಲ್ಲಿ ಸಹಾಯಕ ಆಯುಕ್ತರಿದ್ದಾರೆ, ಅವರು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟ ತಕ್ಷಣ ಅವರಿಗೆ ಯಾವ್ಯಾವ ದಾಖಲೆಗಳು ಕೊಡಬೇಕು ಅಂತ ನಾವು ಆ ನೋಟಿಸಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದ್ರ ಪ್ರಕಾರ ಅವರು ದಾಖಲೆಗಳು ಕೊಟ್ಟು ಮತದಾರರ ಪಟ್ಟಿಯಲ್ಲಿ ನಾವು ಈಗ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡೋದು 5/8/2026ಕ್ಕೆ ಪಬ್ಲಿಷ್ ಮಾಡ್ತೀವಿ. ಆಮೇಲೆ 5/8ರಿಂದ 4/9 ನಾವು
ಅದನ್ನು ಹೀರಿಂಗ್ ಮಾಡ್ತಾರೆ. ಮಾನ್ಯ ಸಹಾಯಕ ಆಯುಕ್ತರು, ಮತದಾರ ನೋಂದಣಾಧಿಕಾರಿಗಳು ನಿಮ್ಮದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನ ಅವರಲ್ಲಿ ಕೊಡ್ಬೋದು. ನೀವು ಡ್ರಾಫ್ಟ್ ರೋಲಲ್ಲಿ ಯಾರಾದರೂ ಬಂದಿಲ್ಲ ಅಂತಂದರೆ ನೀವು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ನ ಕೊಟ್ಟು ನೀವು ಅದನ್ನು ಫೈನಲ್ ರೋಲಲ್ಲಿ ನಿಮ್ಮ ಮತದಾರರ ಹೆಸರು ಬರಲಿಕ್ಕೆ ಅವಕಾಶ ಇದೆ. ಇದನ್ನು ಎಲ್ಲ ಮತದಾರರು ಒಂದು ವೇಳೆ ಈ ಎನ್ಯುಮರೇಷನ್ ಫಾರ್ಮ್ಸ್ನ ಯಾರಾದರೂ ಕೊಡದೇ ಇದ್ದರೆ, ಈ ಎನ್ಯುಮರೇಷನ್ ಫಾರ್ಮ್ನ ನಾವು ಎಲ್ಲ ಮತದಾರರಿಗೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಯಾರು ಮತದಾರರು ಕೊಡದೇ ಇದ್ದರೆ ನಮ್ಮ BLO ಬಂದು ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ ದ್ವಿಪ್ರತಿಯಲ್ಲಿ. ಇದನ್ನು ಫಿಲ್ ಮಾಡಿ ಸೈನ್ ಮಾಡಿ ಕೊಡದೇ ಇದ್ದರೆ ಡ್ರಾಫ್ಟ್ ರೋಲಲ್ಲಿ ಬರೋಲ್ಲ. ಯಾರು ಈ ಅವಕಾಶನ ವಂಚಿತರಾಗಬಾರ್ದು. ನಮ್ಮ BLO ಮನೆ ಮನೆಗೆ ಬಂದಾಗ ಎಲ್ಲರೂ ಈ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟು ನಿಮ್ಮ ಮಾಹಿತಿನ ಕೊಡಬೇಕು ಅಂತ ನಾವು ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಎಲ್ಲ ಮತದಾರರಿಗೆ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದ.